ಸಿನಿಮಾದ ಆರಂಭದಲ್ಲಿ ನಮ್ಮ ಹೀರೋಯಿನ್ ಆದಂತಹ ಶಾಜಿಯಾ ಬಾನುನ ತೋರಿಸ್ತಾರೆ. ಅವಳ ಮದ್ವೆ ಅಬ್ಬಾಸ್ ಖಾನ್ ಎಂಬ ಒಂದು ಲಾಯರ್ ನ ಜೊತೆ ಫಿಕ್ಸ್ ಮಾಡಿರ್ತಾರೆ. ಮದ್ವೆ ಮುಂಚೆ ಲೆಟರ್ ಮುಖಾಂತರ ನಮ್ಮ ಹೀರೋಯಿನ್ ಹೀರೋ ಜೊತೆ ಮಾತಾಡ್ತಾ ಇದ್ದಿದ್ದು. ಇಸ್ಲಾಂ ಸಂಪ್ರದಾಯದ ಪ್ರಕಾರ ಮದ್ವೆ ಆಗ್ತಾರೆ. ಮದ್ವೆ ನಂತರ ಹೀರೋ ಮನೆಗೆ ಹೋದಂತಹ ನಮ್ಮ ಹೀರೋಯಿನ್ ಕಿಚನ್ ಅಲ್ಲಿ ಒಂದು ಡಿಫರೆಂಟ್ ಆದಂತಹ ಕಾರ್ಯ ನೋಟಿಸ್ ಮಾಡ್ತಾಳೆ. ಒಂದೇ ಟೈಮ್ ಅಲ್ಲಿ 3 ಕುಕ್ಕರ್ ಇರುತ್ತೆ. ಹಾಗೆ ಇದ್ಯಾಕೆಂದು ಬಾನು ಕೆಲಸದವರ ಜೊತೆ ಕೇಳಿದಾಗ ಒಂದು ಕುಕ್ಕರ್ ಹಾಳಾದ್ರೆ ಅಬ್ಬಾಸ್ ಬೇಗ ಬೇರೆ ಕುಕ್ಕರ್ ನ ತರ್ತಾರೆ. ಹಾಳಾದ ಕುಕ್ಕರ್ ನ ರೆಡಿ ಮಾಡೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಅವರಿಬ್ಬರ ಜೀವನ ತುಂಬಾ ಖುಷಿಯಿಂದ ಸಾಗುತ್ತೆ. ಅವರಿಬ್ಬರು ತುಂಬಾ ಒಬ್ಬರನ್ನೊಬ್ಬರು ಪ್ರೀತಿಸ್ತಾರೆ. ಹಾಗಿರುವಾಗ ಒಂದು ದಿನ ಮನೆ ಪಕ್ಕದಲ್ಲಿರುವಂತಹ ಔಟ್ ಹೌಸ್ ಪಕ್ಕ ಒಂದು ರೋಸ್ ಗಾರ್ಡನ್ ಬೇಕು ಎಂಬ ಆಸೆ ನಮ್ಮ ಬಾನುಗಿರುತ್ತೆ. ಆದ್ರೆ ನೇಬರ್ ಆದಂತಹ ಸಲೀಂ ನ ಮನೆಯ ಸನ್ಶೇಡ್ ನ ಭಾಗ ಇವರ ಏರಿಯಾದಲ್ಲಿರುತ್ತೆ. ಇದರಿಂದ ಆ ಜಾಗದಲ್ಲಿ ಗಿಡ ನೆಟ್ರೆ ಅದಕ್ಕೆ ಬೇಕಾದಂತಹ ಸೂರ್ಯನ ಬೆಳಕು ಬೀಳೋದಿಲ್ಲ. ಅದರಿಂದ ಅದನ್ನ ಅಲ್ಲಿಂದ ತೆಗೆಯೋದಕ್ಕೆ ಡಿಸೈಡ್ ಮಾಡ್ತಾರೆ. ಸಲೀಂ ನ ಹೆಂಡತಿಯ ಜೊತೆ ಬಾನು ಅದರ ಬಗ್ಗೆ ಡಿಸ್ಕಸ್ ಮಾಡಿದ ನಂತರ ಅದನ್ನ ಹೊಡಿಸುವಾಗ ಸಲೀಂ ಬಂದು ಜಗಳ ಶುರು ಮಾಡ್ತಾನೆ. ಹೆಂಗಸರು ಡಿಸೈಡ್ ಮಾಡುವಂತಹ ಕಾರ್ಯ ಇದಲ್ಲ. ಅದಲ್ಲದೆ ಇದು ನಿಮ್ಮ ಜಾಗ ಅಲ್ವಲ್ಲ, ಈ ಜಾಗ ಅಬ್ಬಾಸ್ ಖಾನ್ದಲ್ವಾ, ಆದ್ದರಿಂದ ಅವರು ಹೇಳದೆ ಇದು ನಡೆಯೋದಿಲ್ಲ ಅಂದಾಗ ನಮ್ಮ ಬಾನುಗೆ ಸಿಟ್ಟು ಬರುತ್ತೆ. ನೀವೀಗ ಜಗಳ ಮಾಡಿದ್ರೆ ಪೊಲೀಸ್ ನ ಕರೆಯಬೇಕಾಗುತ್ತೆ ಅಂತ ಬಾನು ಹೇಳಿ ಬೇಗ ಆ ಕಾರ್ಯ ಅಬ್ಬಾಸ್ಗೆ ತಿಳಿಸ್ತಾಳೆ. ತನ್ನ ಹೆಂಡತಿಯ ಜೊತೆ ಸಲೀಂ ಹಾಗೆ ಹೇಳಿದ್ದು ಅಬ್ಬಾಸ್ಗೆ ಇಷ್ಟ ಆಗೋದಿಲ್ಲ. ಹಾಗೆ ಮಾರನೇ ದಿನ ಅಬ್ಬಾಸ್ ಬೇಗ ಸಲೀಂ ನ ಮೀಟ್ ಮಾಡಿ ಇನ್ ಮುಂದೆ ಈ ಜಾಗ ನನ್ನ ಹೆಂಡತಿಯದ್ದು ಅಂತ ಹೇಳಿ ಆ ಪ್ರಾಪರ್ಟೀಸ್ ನ ಹಕ್ಕುಪತ್ರ ಬಾನು ಕೈಗೆ ಕೊಟ್ಟಾಗ ನಮ್ಮ ಸಲೀಂಗೆ ಸಿಟ್ಟು ಬರುತ್ತೆ. ಹಾಗೆ ನಮ್ಮ ಬಾನು ಆ ಜಾಗದಲ್ಲಿ ತುಂಬಾ ಚೆನ್ನಾಗಿರುವಂತಹ ಒಂದು ಗಾರ್ಡನ್ ನ ರೆಡಿ ಮಾಡ್ತಾಳೆ. ಬಾನುಗೆ ಒಂದು ಮಗ ಮತ್ತೆ ಮಗಳು ಹುಟ್ಟುತ್ತೆ. ಮಕ್ಕಳಂದ್ರೆ ಅವರಿಬ್ಬರಿಗೆ ಪಂಚಪ್ರಾಣ. ಹಾಗೆ ನಮ್ಮ ಬಾನು 3ನೇ ಪ್ರೆಗ್ನೆಂಟ್ ಆದ ಟೈಮ್ ನಮ್ಮ ಬಾನು ಮಕ್ಕಳೊಂದಿಗೆ ನಾಯಿ ಮರಿಯ ಜೊತೆ ಆಟ ಆಡುವಾಗ ಸಲೀಂ ಅವಳ ಜೊತೆ ಜಗಳ ಮಾಡ್ತಾನೆ. ಇಸ್ಲಾಂ ಧರ್ಮದಲ್ಲಿ ನಾಯಿ ಮರಿಯನ್ನ ಟಚ್ ಮಾಡೋದು ಹರಾಮಾಗಿತ್ತು. ಹಾಗೆ ಸಲೀಂ ಧರ್ಮದ ಬಗ್ಗೆ ಹೇಳಿ ಬೈತಿರುವಾಗ ನಮ್ಮ ಬಾನುಗೆ ಅದು ಇಷ್ಟ ಆಗೋದಿಲ್ಲ. ಕಾರಣ ಬಾನು ಅವಳ ಕಾಂಪೌಂಡ್ ಒಳಗೆ ಆಟ ಆಡ್ತಾ ಇರೋದು. ಹಾಗೆ ಆ ಎಲ್ಲ ಕಾರ್ಯಗಳನ್ನ ಬೇಗ ಅಬ್ಬಾಸ್ಗೆ ಫೋನ್ ಮಾಡಿ ತಿಳಿಸ್ತಾಳೆ. ಆದ್ರೆ ಅಬ್ಬಾಸ್ ವರ್ಕ್ ಬಿಸಿ ಆದ ಕಾರಣ ಮನೆಯಲ್ಲಿ ನಡೆಯುವಂತಹ ಪುಟ್ಟ ಪುಟ್ಟ ಕಾರ್ಯಗಳನ್ನ ನನಗೆ ಫೋನ್ ಮಾಡಿ ತಿಳಿಸಬೇಡ, ಅದಲ್ಲದೆ ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದ್ರೆ ನಾನು ಕನೆಕ್ಷನ್ ನ ಕಟ್ ಮಾಡ್ತೇನೆ ಅಂತ ಅಬ್ಬಾಸ್ ಹೇಳ್ತಾನೆ. ಅಬ್ಬಾಸ್ಗೆ ಈಗ ಅವಳ ಮೇಲೆ ಪ್ರೀತಿ ಇರೋದಿಲ್ಲ. ಅವಳನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಆಫೀಸ್ ಇಂದ ಮನೆಗೆ ಬಂದಂತಹ ಅಬ್ಬಾಸ್ ಅವಳೊಂದಿಗೆ ನಾನು ಒಂದು 3 ವಾರದ ಮಟ್ಟಿಗೆ ಪಾಕಿಸ್ತಾನ್ಗೆ ಹೋಗಿ ಬರ್ತೇನೆ ಅಂತ ಹೇಳ್ತಾನೆ. ಅಬ್ಬಾಸ್ ನ ಅಮ್ಮ ಸಹ ಪಾಕಿಸ್ತಾನದಲ್ಲಿರೋದು. 1975ರ ಕಾಲಘಟ್ಟದಲ್ಲಿ ಈ ಕತೆ ನಡೀತಿರೋದು. ಪಾಕಿಸ್ತಾನ್ಗೆ ಹೋದಂತಹ ಅಬ್ಬಾಸ್ ದಿನಗಳು ಕಳೆದರೂ ಒಂದೇ ಒಂದು ಬಾರಿ ಆದ್ರೂ ಬಾನುಗೆ ಫೋನ್ ಮಾಡಿರೋದಿಲ್ಲ. ಹಾಗೆ 3 ತಿಂಗಳ ನಂತರ ಅಬ್ಬಾಸ್ ಮತ್ತೆ ಅವನ ಅಮ್ಮ ಬರ್ತಾರೆ. ಜೊತೆಗೆ ಒಂದು ಲೇಡಿ ಸಹ ಇರ್ತಾರೆ. ಅವರ ಸುತ್ತ ಜನರು ಸೇರ್ತಾರೆ. ಕಾರ್ಯ ಏನಂತ ಬಾನು ಕೇಳಿದಾಗ ನನಗೆ ನಿನ್ ಹತ್ರ ಒಂದು ಮುಖ್ಯವಾದಂತಹ ಕಾರ್ಯ ಹೇಳ್ಬೇಕು. ನಾನು 2ನೇ ಮದ್ವೆ ಆದೆ ಅಂದಾಗ ನಮ್ಮ ಬಾನುಗೆ ಶಾಕ್ ಆಗುತ್ತೆ. ಹಾಗೆ ಅಮ್ಮ ಅವಳೊಂದಿಗೆ ನನ್ನ ತಂಗಿಯ ಮಗಳಾದಂತಹ ಸೈರಾಳ ಗಂಡ ತೀರಿ ಹೋದ ಕಾರಣ ಬೇರೆ ದಾರಿ ಇಲ್ಲದೆ ಅವಳನ್ನ ಮದುವೆ ಆಗಬೇಕಾಯಿತು. ನನ್ನ ತಂಗಿ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇದರಿಂದ ನನ್ನ ಮಗಳನ್ನ ಮದುವೆ ಆಗ್ತೀರಾ ಎಂದು ಕೇಳಿದಾಗ ಅಬ್ಬಾಸ್ಗೆ ಆಗಬೇಕಾಯಿತು. ಅಬ್ಬಾಸ್ಗೆ ಇದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ನಮ್ಮ ಬಲವಂತದಿಂದ ಮದುವೆ ಆಗಿದ್ದು ಅಂತ ಅಮ್ಮ ಹೇಳ್ತಾರೆ. ಏನೇ ಹೇಳಿದ್ರು ಬಾನುಗೆ ಅದನ್ನ ಜೀರ್ಣಿಸೋದಕ್ಕೆ ಆಗೋದಿಲ್ಲ. ಅವಳ ಗಂಡನನ್ನ ಶೇರ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಆದ್ರೆ ಅಬ್ಬಾಸ್ ನೇರ ಮಾತನಾಡೋದಕ್ಕೆ ಆಗೋದಿಲ್ಲ. ಅದೇ ಟೈಮ್ ಕಿಚನ್ ಅಲ್ಲಿರುವಂತಹ ಕುಕ್ಕರ್ ನ ಬಗ್ಗೆ ಯೋಚಿಸ್ತಾಳೆ. ಕುಕ್ಕರ್ ಹಾಳಾದ್ರೆ ಬೇರೆ ಕುಕ್ಕರ್ ನ ತರ್ತಾನೆ. ಹಳೆದನ್ನ ರೆಡಿ ಮಾಡೋದಕ್ಕೆ ಟ್ರೈ ಮಾಡೋದಿಲ್ಲ. ಅದೇ ತರ ಈಗ ತನ್ನ ಲೈಫ್ ಅಲ್ಲಿ ನಡೆದಿದ್ದು ಅಂತ ಬೇಜಾರಲ್ಲಿ ನಿಂತಿರುವಾಗ ನೀನೀಗ ಪ್ರೆಗ್ನೆಂಟ್ ಅಲ್ವಾ, ನಿನಗೆ ಹೆಲ್ಪ್ ಆಗುತ್ತೆ. ಸೈರಾ ಔಟ್ ಹೌಸ್ ಅಲ್ಲಿ ಇರ್ತಾಳೆ. ನನ್ನ ಹೆಂಡತಿಯ ಸ್ಥಾನ ನಿನಗೆ ಮಾತ್ರ ಇರೋದು. ನಾನಿನ್ನ ಬಿಟ್ರೆ ಬೇರೆ ಯಾರನ್ನು ಪ್ರೀತಿಸೋದಿಲ್ಲ. ನನಗೆ ನೀ ಮಾತ್ರ ಸಾಕು ಅಂತ ಅವಳನ್ನ ಕನ್ವಿನ್ಸ್ ಮಾಡ್ತಾನೆ. ಆದ್ರೆ ಅವನ ಬಿಹೇವಿಯರ್ ಬಾನು ನೋಟಿಸ್ ಮಾಡ್ತಾಳೆ. ತನ್ನ ಅಧಿಕಾರ ಸೈರಾಗೆ ಕೊಡೋದಕ್ಕೆ ಬಾನು ರೆಡಿ ಇರೋದಿಲ್ಲ. ಅಬ್ಬಾಸ್ ನ ಪ್ರತಿಯೊಂದು ಕಾರ್ಯ ಬಾನು ನೋಡಿಕೊಳ್ತಾಳೆ. ಸೈರಾ ಅವನ ಹತ್ರ ಬಂದಾಗ ಬಾನು ಅವಳನ್ನ ಇಗ್ನೋರ್ ಮಾಡ್ತಾಳೆ. ಬಾನುಗೆ ತನ್ನ ಮೇಲೆ ಎಷ್ಟರ ಮಟ್ಟಿಗೆ ಕೋಪ ಇದೆ ಅಂತ ಸೈರಾಗೆ ಗೊತ್ತಾಗುತ್ತೆ. ಆದ್ರೂ ನಮ್ಮ ಸೈರಾ ಪ್ರೀತಿಯಿಂದ ಅವಳ ಹತ್ರ ಬಂದು ನನಗೆ ಸ್ವಲ್ಪ ವಸ್ತುಗಳ ಅವಶ್ಯಕತೆ ಇದೆ, ಮಾರ್ಕೆಟ್ ಗೆ ಹೋಗ್ಬೇಕು ಅಂದಾಗ ನಾನು ನಿನ್ ಜೊತೆ ಬರ್ತೇನೆ ಅಂತ ಹೇಳಿ ಮಾರ್ಕೆಟ್ ಗೆ ಹೋದ ನಂತರ ಸೈರಾಗೆ ಇಷ್ಟ ಆದಂತಹ ವಸ್ತುಗಳನ್ನ ತೆಗೆಯೋದಕ್ಕೆ ಬಾನು ಬಿಡೋದಿಲ್ಲ. ತನ್ನ ರೂಮ್ ಗೆ ಅಬ್ಬಾಸ್ಗೆ ಇಷ್ಟ ಆಗುವಂತಹ ಕರ್ಟೆನ್,
ಬೆಡ್ಶೀಟ್ ಅತ್ತರ ಸೈರಾ ಸೆಲೆಕ್ಟ್ ಮಾಡಿದಾಗ ಅಬ್ಬಾಸ್ಗೆ ಇಷ್ಟ ಆಗದಂತಹ ವಸ್ತುಗಳನ್ನ ಭಾನು ಸೈರಾಗೆ ಸೆಲೆಕ್ಟ್ ಮಾಡಿ ಕೊಡ್ತಾಳೆ. ಇದರಿಂದ ಸೈರಾಗೆ ಕೋಪ ಬಂದು, ನನ್ನ ನೋಡಿದ್ರೆ ನಿಮಗೆ ಚಾರಿಟಿ ಕೇಸ್ ನ ಹಾಗೆ ಕಾಣಿಸ್ತಿದ್ಯಾ? ನನ್ನ ನಿಸ್ಸಹಾಯ ಅವಸ್ಥೆ ನೋಡಿ ಅಬ್ಬಾಸ್ ನನ್ನ ಮದ್ವೆ ಆಗಿಲ್ಲ. ಅಬ್ಬಾಸ್ ನ ಫಸ್ಟ್ ಲವ್ ನಾನೇ. ಅಬ್ಬಾಸ್ಗೆ ನನ್ನ ಮದ್ವೆ ಆಗಬೇಕೆಂಬ ಆಸೆ ಇತ್ತು, ಆದ್ರೆ ನನ್ನ ಮದ್ವೆ ಅಷ್ಟರಲ್ಲಿ ಆಗೋಗಿತ್ತು. ಇದರಿಂದ ಅಬ್ಬಾಸ್ ನಿಮ್ನ ಮದ್ವೆ ಆಗಿದ್ದು. ನನ್ನ ಗಂಡ ಸತ್ತಂತಹ ವಿಷಯ ತಿಳಿದ ತಕ್ಷಣ ಅಬ್ಬಾಸ್ ನನ್ನ ಹತ್ರ ಬಂದ. ಸ್ವ ಇಚ್ಛೆಯಿಂದ ನನ್ನ ಮದ್ವೆ ಆಗಿದ್ದು. ನನ್ನ ಮನೆಯವರು ಮದ್ವೆ ಆಗೋದಕ್ಕೆ ಹೇಳಿಲ್ಲ. ಅಬ್ಬಾಸ್ಗೆ ಏನ್ ಇಷ್ಟ ಇಲ್ಲ ಅಂತ ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತು. ನೀವು ಅವರ ಫಸ್ಟ್ ವೈಫ್ ಆಗಿರಬಹುದು, ಆದ್ರೆ ಅವರ ಫಸ್ಟ್ ಲವ್ ನಾನೇ ಅಂದಾಗ ಪಾಪ ನಮ್ಮ ಭಾನುಗೆ ಶಾಕ್ ಆಗುತ್ತೆ. ಕಾರಣ ಅಬ್ಬಾಸ್ ಹೇಳಿದ್ದಲ್ಲ ಸುಳ್ಳಾಗಿರುತ್ತೆ. ಹಾಗೆ ರೂಮ್ಗೆ ಹೋದ ನಂತರ ಭಾನು ಅವನ ಜೊತೆ ನಿಜ ಹೇಳಿ, ಸೈರಾ ಹೇಳಿದ್ದಲ್ಲ ನಿಜಾನಾ ಎಂದು ಕೇಳಿದಾಗ ಅದು ನಡೆದು ಹೋದಂತಹ ಕತೆ. ಈಗ ಅದರ ಬಗ್ಗೆ ಮಾತನಾಡಬೇಡ ಅಂತಾನೆ. ಈಗ ಅವಳ ಜೊತೆ ಮಾತನಾಡೋದಕ್ಕೆ ಸಹ ಅಬ್ಬಾಸ್ಗೆ ಇಷ್ಟ ಇರೋದಿಲ್ಲ. ಅವಳನ್ನ ಕೇರ್ ಮಾಡದೆ ಅಬ್ಬಾಸ್ ಬೇಗ ಸೈರಾಳ ರೂಮ್ಗೆ ಹೋಗಿ ಖುಷಿಯಿಂದ ಮಾತನಾಡೋದನ್ನ ಕೇಳಿ ನಮ್ಮ ಭಾನುಗೆ ತುಂಬಾ ಬೇಜಾರಾಗುತ್ತೆ. ಅಳ್ತಾ ಇರ್ತಾಳೆ. ಹಾಗೆ ಮಾರನೇ ದಿನ ನಮ್ಮ ಸೈರಾಳ ಕೈಯಲ್ಲಿರುತ್ತೆ ಆ ಮನೆಯ ಅಧಿಕಾರ. ಹಾಗೆ ನಮ್ಮ ಸೈರಾ ಪ್ರೆಗ್ನೆಂಟ್ ಆಗ್ತಾಳೆ. ಅಷ್ಟರಲ್ಲಿ ಭಾನುಗೆ ಡೆಲಿವರಿ ಆಗುತ್ತೆ. ಹಾಗೆ ದಿನಗಳು ಕಳೆದೋಗುತ್ತೆ. ಹಾಗಿರುವಾಗ ಭಾನು ಮತ್ತೆ ಅಬ್ಬಾಸ್ ನ ವೆಡ್ಡಿಂಗ್ ಆನಿವರ್ಸರಿ ಬರುತ್ತೆ. ಹಾಗೆ ಬೇಗ ರೆಡಿಯಾಗಿ ಮೂವಿ ಟಿಕೆಟ್ ನ ಬುಕ್ ಮಾಡಿ ಭಾನು ಬೇಗ ಅಬ್ಬಾಸ್ ನ ಆಫೀಸ್ಗೆ ಹೋಗ್ತಾಳೆ. ಆದ್ರೆ ಅಬ್ಬಾಸ್ ತುಂಬಾ ಬಿಸಿ ಇರ್ತಾನೆ. ಅವಳನ್ನ ಕಂಡ ತಕ್ಷಣ ಅಬ್ಬಾಸ್ ಅವಳನ್ನ ಬಾಯಿಗೆ ಬಂದ ಹಾಗೆ ಬೈತಾನೆ. ನೀನ್ ಯಾಕೆ ಬಂದಿದ್ದು ಅಂತ ಕೇಳಿದಾಗ ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಂದಾಗ ಆ ವ್ಯಕ್ತಿ ಅದನ್ನ ಕೇರ್ ಮಾಡದೆ ನೀನೀಗ ಮನೆಗೆ ಹೋಗು, ನಿನ್ ಜೊತೆ ಸುತ್ತೋದಕ್ಕೆ ನನಗೆ ಟೈಮ್ ಇಲ್ಲ, ನನಗೆ ವರ್ಕ್ ಇದೆ ಅಂತ ಬೈದು ಕಳಿಸ್ತಾನೆ. ಇಷ್ಟು ದಿನ ಅವಳನ್ನ ಅವಾಯ್ಡ್ ಮಾಡಿದ್ದೆಲ್ಲ ಅಡ್ಜಸ್ಟ್ ಮಾಡ್ತಾ ಇದ್ಲು. ಆದ್ರೆ ಈಗ ಜಾಸ್ತಿ ಆಗ್ತಾ ಬಂತು. ಈಗೀಗ ಅವಳಿಗೆ ಆ ಮನೆಯೊಳಗೆ ಯಾವುದೇ ಅಧಿಕಾರ ವ್ಯಾಲ್ಯೂ ಇಲ್ಲದಾಯ್ತು. ಫಸ್ಟ್ ವೈಫ್ ಎಂಬ ಹೆಸರಿತ್ತು, ಆದ್ರೆ ಆ ಸ್ಥಾನ ಇರಲಿಲ್ಲ. ಇದರಿಂದ ತನ್ನ ಮಕ್ಕಳೊಂದಿಗೆ ಅವಳ ಅಮ್ಮನ ಮನೆಗೆ ಹೋಗ್ತಾಳೆ. ಅಬ್ಬಾಸ್ ಮನೆಗೆ ಬಂದ ನಂತರ ಅಮ್ಮ ಹೇಳಿದ ಮೇಲೆ ಭಾನು ಹೋದಂತಹ ವಿಷಯ ಅವನಿಗೆ ಗೊತ್ತಾಗಿದ್ದು. ಅವಳೇ ಹೋದ ಕಾರಣ ಅವಳೇ ವಾಪಸ್ ಬರಲಿ ಎಂಬ ಹಠ ಅವನಿಗಿರುತ್ತೆ. ಫೋನ್ ಮಾಡಿರೋದಿಲ್ಲ, ಅವಳನ್ನ ಕರೆದುಕೊಂಡು ಹೋಗೋದಕ್ಕೆ ಬಂದಿರೋದಿಲ್ಲ. ಹೀರೋಯಿನ್ ಅಪ್ಪ ಟೀಚರ್ ಆದ ಕಾರಣ ಟ್ಯೂಷನ್ ತೆಗಿತಾರೆ. ಭಾನು ಸಣ್ಣದಾಗಿ ಟೈಲರಿಂಗ್ ಕೆಲಸ ಮಾಡಿ ಮಕ್ಕಳ ಕಾರ್ಯಗಳನ್ನ ನೋಡಿಕೊಳ್ತಾಳೆ. ಅವಳ ಎಲ್ಲ ಕಾರ್ಯಗಳಿಗೆ ಅವಳಪ್ಪ ಸಪೋರ್ಟ್ ಮಾಡ್ತಾರೆ. ಮೊದಲೆಲ್ಲ ಮಕ್ಕಳಿಗೆ ಖರ್ಚಿಗೆ ಅಬ್ಬಾಸ್ ತಿಂಗಳಿಗೆ 400 ರೂಪಾಯಿ ಕಳಿಸ್ತಾ ಇದ್ದ. ಆದ್ರೆ ಹೋಗ್ತಾ ಹೋಗ್ತಾ ಅಬ್ಬಾಸ್ ಅದನ್ನ ನಿಲ್ಲಿಸ್ತಾನೆ. ಇದರಿಂದ ಖರ್ಚಿಗೆ ದುಡ್ಡಿಲ್ಲದೆ ಭಾನುಗೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಬೇರೆ ದಾರಿ ಇಲ್ಲದೆ ಮಕ್ಕಳೊಂದಿಗೆ ಭಾನು ನೇರ ಅಬ್ಬಾಸ್ ನ ಮನೆಗೆ ಹೋಗ್ತಾಳೆ. ಸಾರಿ ಕೇಳೋದಕ್ಕೆ ಹೋಗಿರೋದಿಲ್ಲ. ಮಕ್ಕಳನ್ನ ನೋಡೋದು ಅಬ್ಬಾಸ್ ನ ಕರ್ತವ್ಯ ಆದ ಕಾರಣ ಯಾಕೆ ದುಡ್ಡು ಕಳಿಸಿಲ್ಲ ಎಂದು ಕೇಳಿದಾಗ, ಹಾಗಿದ್ರೆ ನೀನು ದುಡ್ಡಿಗೋಸ್ಕರ ಬಂದಿದ್ದ ಎಂದು ಅಬ್ಬಾಸ್ ಕೇಳಿದಾಗ, ಈ 3 ಮಕ್ಕಳು ನಿಮಗೆ ಹುಟ್ಟಿದ್ದು, ನಿಮಗೆ ಅವರನ್ನ ನೋಡಿಕೊಳ್ಳುವ ಅಧಿಕಾರ ಇದೆ ಅಂದಾಗ ನನ್ನ ಹತ್ರ ಹೇಳಿದೆ ಹೋದ ಕಾರಣ ಖರ್ಚಿಗೆ ಕೊಡೋದಿಲ್ಲ ಅಂದಾಗ ನೀವು ಮಾಡಿದ್ದು ಸಹ ಸರಿ ಇಲ್ಲ. ನಾನು ಇಲ್ಲಿಂದ ಹೋದಾಗ ಒಂದು ಸಲ ಆದ್ರೂ ನೀವು ಫೋನ್ ಮಾಡಬೇಕಾಗಿತ್ತು, ಒಮ್ಮೆ ಆದ್ರೂ ನನ್ನ ಬಂದು ನೋಡಬೇಕಾಗಿತ್ತು. ನನ್ನ ಹತ್ರ ಒಂದು ಮಾತು ಸಹ ಹೇಳದೆ ನೀವು ಬೇರೆ ಮದ್ವೆ ಆಗಿ ಬಂದಾಗ ನಾನು ನಿಜವಾಗ್ಲೂ ಕುಗ್ಗಿ ಹೋದೆ. ಆದ್ರೂ ನಾನು ನೀವ್ ಹೇಳಿದ್ದನ್ನ ಕೇಳಿ ಅಡ್ಜಸ್ಟ್ ಮಾಡಿದೆ. ಹಾಗೆ ಹೋಗ್ತಾ ಹೋಗ್ತಾ ನೀವು ನನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದ್ರಿ. ನನಗೆ ನನ್ನದೇ ಆದಂತಹ ಆತ್ಮ ಗೌರವ ಇದೆ, ಅದಲ್ಲದೆ ನನಗೆ ಇಲ್ಲಿರೋದಕ್ಕೆ ಆಗೋದಿಲ್ಲ ಅಂದಾಗ ಅವಳು ಹೇಳಿದ್ದೆಲ್ಲ ಕೇರ್ ಮಾಡದೆ ನೀನು ನಿಜವಾದಂತಹ ಮುಸ್ಲಿಂ ಆಗಿದ್ರೆ ಗಂಡ ಹೇಳಿದ್ದನ್ನ ಕೇಳಿ ಇಲ್ಲೇ ಇರ್ತಿದ್ದೆ, ಅದಲ್ಲದೆ ನನ್ನ ಮಕ್ಕಳನ್ನ ಎತ್ಕೊಂಡು ನಿಮ್ಮಿಷ್ಟಕ್ಕೆ ನಿನ್ನ ಮನೆಗೆ ಹೋಗೋದಲ್ಲ ಅಂತ ಬೈತಾನೆ. ಹಾಗೆ ಅವರಿಬ್ಬರ ನಡುವೆ ವಾಗ್ವಾದ ಶುರು ಆಗುತ್ತೆ. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಅವಳಪ್ಪ ಮೌಲವಿ ಹತ್ರ ಹೋಗಿ ಮಾತನಾಡಿದ್ರು. ಅವರ್ಯಾರು ಆ ಪ್ರಾಬ್ಲಮ್ ಅಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಹಾಗೆ ಬೇರೆ ದಾರಿ ಇಲ್ಲದೆ ಕೋರ್ಟಿಗೆ ಹೋಗ್ತಾರೆ. ಅಬ್ಬಾಸ್ ದೊಡ್ಡ ಹೆಸರಿರುವಂತಹ ಲಾಯರ್ ಆದ ಕಾರಣ ಅವರ ಕೇಸ್ ನ ಯಾರು ಕೂಡ ತೆಗೆಯೋದಕ್ಕೆ ಮುಂದಾಗೋದಿಲ್ಲ. ಇದರಿಂದ ಲಾಯರ್ ಇಲ್ಲದೆ ಡೈರೆಕ್ಟ್ ಆಗಿ ಕೋರ್ಟಿಗೆ ಹೋದಾಗ ನಿಮ್ಮ ಪ್ರಾಬ್ಲಮ್ ನ ಮುಸ್ಲಿಂ ಕೋರ್ಟ್ ಅಲ್ಲಿ ತೀರ್ಮಾನಿಸಿ ಎಂದು ಜಡ್ಜಿ ಹೇಳಿದಾಗ ನನಗೆ ಅಲ್ಲೂ ನ್ಯಾಯ ಸಿಗೋದಿಲ್ಲ. ನಾನು ಒಂದು ಮುಸ್ಲಿಂ, ಅದಲ್ಲದೆ ನಾನು ಕೂಡ ಈ ಭಾರತದ ಪೌರಲೆಂಬ ಕಾರ್ಯ ಹೇಳಿ ನನಗೆ ನ್ಯಾಯ ಸಿಗಬೇಕು ಅಂದಾಗ, ಹಾಗಿದ್ರೆ ನೀನು ಲಾಯರ್ ನ ಜೊತೆ ಬಾ ಅಂತ ಜಡ್ಜಿ ಹೇಳ್ತಾರೆ. ಅವಳ ಕೇಸನ್ನ ತೆಗೆಯೋದಕ್ಕೆ ಲಾಯರ್ ಸಿಗದಿರುವ ಕಾರಣ ಅವಳಿಗೆ ತುಂಬಾ ಬೇಜಾರಾಗುತ್ತೆ. ಅವಳ ಈ ಪರಿಸ್ಥಿತಿ ನೋಡಿದಂತಹ ಬೆಹ್ಲಾ ಎಂಬ ಲಾಯರ್ ಅವಳ ಕೇಸ್ ನ ತೆಗೆದುಕೊಳ್ತಾರೆ. ಅವಳು ಕೇಸ್ ಕೊಟ್ಟಂತಹ ಕಾರ್ಯ ಅಬ್ಬಾಸ್ಗೆ ಗೊತ್ತಾದಾಗ ತಿಂಗಳಿಗೆ 400 ಕೊಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ವಾ, ಯಾಕೆ ಕೊಡೋದಿಲ್ಲ ಎಂದು ಸೈರಾ ಕೇಳ್ತಾಳೆ. ಅಬ್ಬಾಸ್ಗೆ ಈಗೋ ನೆತ್ತಿಗೇರಿರುತ್ತೆ. ಅಬ್ಬಾಸ್ ನ ನೇರ ಸೆಕ್ಷನ್ 125 ಕೇಸ್ ನ ಫೈಲ್ ಮಾಡಿರ್ತಾರೆ. ಹೆಂಡತಿ ಮತ್ತೆ ಮಕ್ಕಳಿಗೆ ಮೇಂಟೆನೆನ್ಸ್ ದುಡ್ಡು ಕೊಡಬೇಕೆಂದು ಆ ಸೆಕ್ಷನ್ ಅಲ್ಲಿ ಇರುತ್ತೆ. ಇದರಿಂದ ಭಾನು ಆ ಕೇಸಲ್ಲಿ ವಿನ್ ಆಗ್ತಾಳೆ. ಇದರಿಂದ ಒಂದು ದಿನ ಅಬ್ಬಾಸ್ ಅವಳನ್ನ ಮನೆಗೆ ಕರೆಸ್ತಾನೆ. ಅವಳನ್ನ ತನ್ನ ಹೆಂಡತಿಯಾಗಿ ಸ್ವೀಕರಿಸೋದಕ್ಕೆ ಅಬ್ಬಾಸ್ ರೆಡಿ ಇರೋದಿಲ್ಲ. ಅವಳು ಆ ಕೇಸಲ್ಲಿ ವಿನ್ ಆಗಬಾರದು. ಅವಳು ತನ್ನ ಹೆಂಡತಿ ಆಗಿದ್ದರೆ ಮಾತ್ರ ಅವಳಿಗೆ ಮತ್ತೆ ತನ್ನ ಮಕ್ಕಳಿಗೆ ಖರ್ಚಿಗೆ ಹಣ ಕೊಡಬೇಕಾಗಿದ್ದಲ್ವಾ. ಹೆಂಡತಿ ಅಲ್ಲ ಅಂದ್ರೆ ಆ ದುಡ್ಡನ್ನ ಕೊಡುವ ಅವಶ್ಯಕತೆ ಇರಲ್ಲ. ಆದ್ದರಿಂದ ಅಬ್ಬಾಸ್ ಯೋಚಿಸದೆ 3 ಸಲ
ಸಲ ತಲಾಕ್ ಹೇಳಿ ಮದ್ವೆಗೆ ಮಹರಾಗಿ ಕೊಡಬೇಕಾದಂತಹ ದುಡ್ಡನ್ನ ಕೊಟ್ಟು ಆ ಸಂಬಂಧ ಎಂಡ್ ಮಾಡ್ತಾನೆ. 3 ಸಲ ತಲಾಕ್ ಹೇಳಿ ಕೂತಿರುವಂತಹ ಅಬ್ಬಾಸ್ನ ನೋಡಿ ಬಾನುಗೆ ಶಾಕ್ ಆಗುತ್ತೆ. ಒಂದೇ ನಿಮಿಷದಲ್ಲಿ ಆ ಸಂಬಂಧ ಎಂಡ್ ಆಗುತ್ತೆ. ಹಾಗೆ ಅದರ ಬಗ್ಗೆ ಬಾನು ಕೇಳಿದಾಗ ಇಲ್ಲಿಂದ ಹೋಗು ಅಂತ ಅಬ್ಬಾಸ್ ಬೈತಾನೆ. ಬಾನು ತುಂಬಾ ಬೇಜಾರಿಂದ ಮನೆಗೆ ಬರ್ತಾಳೆ. ಈ ಕಾರಣದಿಂದ ಟ್ಯೂಷನ್ಗೆ ಬರುವಂತಹ ಮಕ್ಕಳ ಸಂಖ್ಯೆ ಕಮ್ಮಿ ಆಗುತ್ತೆ. ಇದರಿಂದ ಅವರ ಆರ್ಥಿಕತೆ ಕುಗ್ಗಿ ಹೋಗುತ್ತೆ. ಅದೇ ಟೈಮ್ ಅವಳ ಲಾಯರ್ ಅವರ ಹತ್ರ ಬಂದು ಇನ್ ಹೇಗೆ ನಡೆಸೋದು ಅಂತ ಕೇಳಿದಾಗ 3 ಸಲ ತಲಾಕ್ ಹೇಳಿದ್ರೆ ಆ ಸಂಬಂಧ ಮುರಿದು ಹೋಗೋದಿಲ್ಲ. ಕಾರಣ ಶರಿಯತ್ತಲ್ಲಿ ತಲಾಕ್ ಕೊಡುವಾಗ 3 ತಿಂಗಳ ಟೈಮ್ ಕೊಡಬೇಕಾಗುತ್ತೆ. ಹೀಗೆ ದಿಢೀರನೆ ತಲಾಕ್ ಕೊಟ್ರೆ ಅದು ವ್ಯಾಲಿಡ್ ಅಲ್ಲ. ಇದರ ಮಧ್ಯೆ ಮಕ್ಕಳಿಗೋಸ್ಕರ ಪುನಃ ಹೊಂದಾಗೋದಕ್ಕೂ ಚಾನ್ಸ್ ಇರುತ್ತೆ ಅಂದಾಗ ನಮ್ಮ ಲಾಯರ್ಗೆ ಒಂದು ಪಾಯಿಂಟ್ ಸಿಗುತ್ತೆ. ಲಾದಲ್ಲಿ ಹೀಗೆ ಒಂದು ಪಾಯಿಂಟ್ ಇದ್ರೆ ನೀನ್ ಈಗ್ಲೂ ಅಬ್ಬಾಸ್ ನ ವೈಫೆ ಅಂತ ಹೇಳಿ ಕೋರ್ಟ್ಗೆ ಹೋಗ್ತಾಳೆ. ಹಾಗೆ ಆ ಕಾರ್ಯ ಕೋರ್ಟ್ ಅಲ್ಲಿ ಹೇಳ್ತಾರೆ. ಒಂದೇ ನಿಮಿಷದಲ್ಲಿ 3 ಸಲ ತಲಾಕ್ ಹೇಳಿದ್ರೆ ಅದು ತಲಾಕ್ ಅಲ್ಲ. ನಾನು ಈಗ್ಲೂ ಅಬ್ಬಾಸ್ ನ ಹೆಂಡತಿ ಅಂದಾಗ ಅವಳ ಕುರ್ಆನ್ ಮತ್ತೆ ಅವಳ ಶರೀಯತ್ ನ ಪ್ರಕಾರ 3 ಸಲ ತಲಾಕ್ ಹೇಳಿದ್ರೆ ಆ ಸಂಬಂಧ ಎಂಡ್ ಆಗುತ್ತೆ. ಕಾರಣ ಅವರ ಮದ್ವೆ ಒಂದು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ನಡೆದಿದ್ದು. ಮದ್ವೆ ಮುಂಚೆ 3 ಸಲ ಕಬೂಲ್ ಹೇಳ್ತಾರೆ. ನಂತರ ಅದೇ ಸಂಬಂಧ ಎಂಡ್ ಮಾಡಬೇಕಂದರೆ 3 ಸಲ ತಲಾಕ್ ಹೇಳಬೇಕು ಅಂದಾಗ ಅಬ್ಬಾಸ್ ಹೇಳಿದ ಪ್ರಕಾರ 3 ಸಲ ತಲಾಕ್ ಹೇಳಿದ್ರೆ 3 ಸಲ ಚಾಟಿ ಏಟನ್ನ ನೀಡಬೇಕು. ಹಾಗಿದ್ರೆ ಮಾತ್ರ ಆ ತಲಾಕ್ ಸರಿ ಆಗೋದು. ಇಲ್ಲಿ ನಮ್ಮ ಅಬ್ಬಾಸ್ ಚಾಟಿ ಏಟನ್ನ ಸ್ವೀಕರಿಸದ ಕಾರಣ ಇದು ಸರಿ ಆಗೋದಿಲ್ಲ ಅಂತ ಬಾನು ವಾದಿಸುತ್ತಾಳೆ. ಅದನ್ನ ಕೇಳಿದ ತಕ್ಷಣ ಅಬ್ಬಾಸ್ ಅದನ್ನ ಎದುರಿಸುತ್ತಾನೆ. ಮುಸ್ಲಿಂ ಲಾ ಮತ್ತೆ ಮುಸ್ಲಿಂ ಕೋರ್ಟ್ ಇರುವ ಕಾರಣ ಈ ಕೇಸನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪರಿಹರಿಸಿ ಅಂತ ಜಡ್ಜಿ ಹೇಳಿದ ಕಾರಣ ಮುಸ್ಲಿಂ ಕೋರ್ಟ್ ಗೆ ಹೋಗಿ ಅಲ್ಲಿರುವಂತಹ ಮೌಲವಿ ಜೊತೆ ಅಧಿಕಾರಿಗಳ ಜೊತೆ ಎಷ್ಟೇ ಮಾತನಾಡಿದ್ರು ಅವಳ ಮಾತನ್ನ ಕೇಳೋದಕ್ಕೆ ಅವರು ರೆಡಿ ಇರೋದಿಲ್ಲ. ಅಲ್ಲಿರುವಂತಹ ಎಲ್ಲರಿಗಿಂತ ಅವಳು ಕುರ್ಆನ್ ಚೆನ್ನಾಗಿ ಓದಿ ಅದರ ಬಗ್ಗೆ ತಿಳಿದುಕೊಂಡಿರ್ತಾಳೆ. ಅದರಿಂದ ತಾನೇ ಹೇಳಿದ್ದೇ ಸರಿ ಅಂತ ವಾದಿಸ್ತಾಳೆ. 3 ತಿಂಗಳ ಕಾಲಾವಧಿಯಲ್ಲಿ ಆ ತಲಾಕ್ ಕಂಪ್ಲೀಟ್ ಆಗೋದು. 3 ತಿಂಗಳೊಳಗೆ ಪರಸ್ಪರ 2 ಕುಟುಂಬದವರು ಮಾತಾಡಿ ಆ ಪ್ರಾಬ್ಲಮ್ ನ ಬಗೆಹರಿಸೋದಕ್ಕೆ ಟ್ರೈ ಮಾಡಬೇಕು. ಆದ್ರೆ ಆ ಕಾರ್ಯ ಯಾರು ಕೇರ್ ಮಾಡಿರೋದಿಲ್ಲ. ಆದ್ರಿಂದ ನ್ಯಾಯಕ್ಕೋಸ್ಕರ ಬಾನು ಪುನಃ ಕೋರ್ಟ್ ಗೆ ಹೋಗ್ತಾಳೆ. ಹಾಗೆ ದಿನಗಳು ಕಳೆದೋಗುತ್ತೆ. ಪದೇ ಪದೇ ಕೇಸ್ ನ ಹಿಂದೆ ತಿರುಗೋದ್ರಿಂದ ಮನೆಯ ಆರ್ಥಿಕತೆ ಕುಗ್ಗೋಗುತ್ತೆ. ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಹ ಅವಳಿಂದ ಕೊಡೋದಕ್ಕೆ ಆಗೋದಿಲ್ಲ. ಹಾಗೆ ಮಾರನೇ ದಿನ ಕೋರ್ಟ್ ಅಲ್ಲಿ ಅಬ್ಬಾಸ್ ನಾನು ಅವಳೊಂದಿಗಿರುವಂತಹ ಸಂಬಂಧ ಮುಕ್ತಾಯವಾದ ಕಾರಣ ಯಾವುದೇ ಮೇಂಟೆನೆನ್ಸ್ ದುಡ್ಡನ್ನ ನಾ ಕೊಡೋದಿಲ್ಲ ಅಂದಾಗ ನಮ್ಮ ಬೇರೆ ಬೇರೆ ಕೇಸ್ ನ ಇದರಲ್ಲಿ ಮರ್ಜ್ ಮಾಡಿ ಸೆಕ್ಷನ್ 125 ಪ್ರಕಾರ ತಲಾಕ್ ಆದಂತಹ ಸ್ತ್ರೀ ಮತ್ತೆ ಮಕ್ಕಳಿಗೆ ಮೇಂಟೆನೆನ್ಸ್ ಕೊಡಬೇಕೆಂದು ಸುಪ್ರೀಂ ಕೋರ್ಟ್ ನ ಆದೇಶ ಇದೆ. ಇದರಿಂದ ಅಬ್ಬಾಸ್ ಬಾನುಗೆ ತಲಾಕ್ ಕೊಟ್ಟಿದ್ರು ಮೇಂಟೆನೆನ್ಸ್ ಕೊಡ್ಲೇಬೇಕು ಅಂತ ವಾದ ಮಾಡಿ ಬಾನು ಆ ಕೇಸಲ್ಲಿ ವಿನ್ ಆಗ್ತಾಳೆ. ಆದ್ರೆ ಕೋರ್ಟ್ ಅವಳಿಗೆ ಬರೀ 22 ರೂಪಾಯಿ ಅಷ್ಟೇ ಮೇಂಟೆನೆನ್ಸ್ ಆಗಿ ಕೊಡಬೇಕೆಂದು ಆದೇಶ ನೀಡಿದ್ದು. ಅದ್ರಲ್ಲಿ ಹೇಗೆ ಮಕ್ಕಳ ಕಾರ್ಯ ನೋಡಿಕೊಳ್ಳೋದು ಅಂತ ಅವಳಿಗೆ ಗೊತ್ತಾಗೋದಿಲ್ಲ. ಹಾಗೆ ವರ್ಷಗಳು ಕಳೆದೋಗುತ್ತೆ. ಈಗ 1980 ಆಗಸ್ಟರಲ್ಲಿ ಅವಳ ಪರಿಸ್ಥಿತಿ ತುಂಬಾ ಕೆಟ್ಟದಾಗುತ್ತೆ. ಆ ಕೇಸ್ ನ ಹಿಂದೆ ಟೈಮ್ ವೇಸ್ಟ್ ಮಾಡುವ ಕಾರಣ ಸಮುದಾಯದಲ್ಲಿ ಅವಳಿಗೆ ಒಂದು ಬೆಲೆ ಇರೋದಿಲ್ಲ. ಟ್ಯೂಷನ್ ಗೆ ಮಕ್ಕಳು ಬರದಾಯ್ತು. ಆ ಕೇಸಿಂದ ಹಿಂಜರಿಯೋದಕ್ಕೆ ಅವಳನ್ನ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡಿದ್ರು. ಇದರಿಂದ ಅವಳ ಮತ್ತೆ ಮಕ್ಕಳ ಸೇಫ್ಟಿಗೋಸ್ಕರ ಪುನಃ ಅವಳು ಅಬ್ಬಾಸ್ ನ ಮನೆಗೆ ಹೋಗ್ತಾಳೆ. ಮದುವೆ ಆದ ಸ್ಟಾರ್ಟಿಂಗ್ ಅಲ್ಲಿ ಅಬ್ಬಾಸ್ ಅವಳಿಗೋಸ್ಕರ ಔಟ್ ಹೌಸ್ ನ ಒಂದು ಭಾಗ ಅವಳ ಹೆಸರಲ್ಲಿ ಬರೆದಿಟ್ಟಿದ್ದ. ಆ ಪತ್ರ ಅವಳ ಕೈಯಲ್ಲಿರುವ ಕಾರಣ ಈಗ ಅಬ್ಬಾಸ್ಗೆ ಅವಳನ್ನ ತಡೆಯೋದಕ್ಕೆ ಆಗೋದಿಲ್ಲ. ಹಾಗೆ ಮಕ್ಕಳೊಂದಿಗೆ ಬಾನು ಅಲ್ಲಿರೋದಕ್ಕೆ ಡಿಸೈಡ್ ಮಾಡ್ತಾಳೆ. ಆದ್ರೆ ಇದರ ಹೆಸರಲ್ಲಿ ಸೈರಾ ಅಬ್ಬಾಸ್ ನ ಬೈತಾಳೆ. ಹಾಗೆ ಆ ಕೇಸ್ ಸಹ ಮುಂದುವರಿಯುತ್ತೆ. ಬಾನು ತನ್ನ ಮತ್ತೆ ಮಕ್ಕಳ ಅಧಿಕಾರಕ್ಕೆ ಹೋರಾಡ್ತಾಳೆ. ಅಬ್ಬಾಸ್ ಶರಿಯತ್ ನ ಲಾ ಹೇಳುವಾಗ ನಮ್ಮ ಲಾಯರ್ ಸೆಕ್ಯುಲರ್ ಲಾ ನ ಬಗ್ಗೆ ಹೇಳ್ತಾರೆ. ಪ್ರತಿ ಸಲ ಅಬ್ಬಾಸ್ ಒಂದೊಂದು ನ್ಯಾಯ ಹೇಳುವಾಗ ನಮ್ಮ ಲಾಯರ್ ಅದನ್ನ ತಿರಸ್ಕರಿಸುತ್ತಾರೆ. ಕಾರಣ ಅಬ್ಬಾಸ್ಗಿಂತ ತುಂಬಾ ಚೆನ್ನಾಗಿ ನಮ್ಮ ಬಾನುಗೆ ಕುರ್ಆನ್ ಮತ್ತೆ ಶರಿಯತ್ ನ ಲಾ ಗೊತ್ತಿರುತ್ತೆ. ದಿನ ಕೋರ್ಟ್ ಗೆ ಅಲಿತಾಳೆ. ಅವಳ ಮಕ್ಕಳು ಸಹ ಅವಳ ಜೊತೆ ಬರ್ತಾ ಇದ್ರು. ನಮ್ಮ ಬಾನು ಕುರ್ಆನ್ ನ ಪಾರಾಯಣ ಮಾಡುವಾಗ ಸೈರಾ ಆತನ ನೋಡಿ ನಿಮಗಿಂತ ಚೆನ್ನಾಗಿ ಬಾನುಗೆ ಕುರ್ಆನ್ ಗೊತ್ತು ಅಂತ ಅಬ್ಬಾಸ್ ನ ಜೊತೆ ಹೇಳ್ತಾಳೆ. ಅಬ್ಬಾಸ್ ಕೇಸಲ್ಲಿ ಸೋತ್ರು ಹಿಂಜರಿಯದೆ ಕೇಸ್ ನಡೆಸ್ತಾ ಇದ್ದ. ಹೈಕೋರ್ಟ್ ಗೆ ಹೋದು ನೀನೇ ಗೆಲ್ತೀಯಾ ಅಂತ ಅಬ್ಬಾಸ್ ಬಾನು ಜೊತೆ ಹೇಳ್ತಾನೆ. ಆ ವ್ಯಕ್ತಿಯ ಮನಸ್ಸಲ್ಲಿ ಏನೋ ಓಡ್ತಿರುತ್ತೆ. ಹಾಗೆ ಆ ಕೇಸ್ ಹೈಕೋರ್ಟ್ ಗೆ ಹೋಗುತ್ತೆ. ಮಹರ್ನ ದುಡ್ಡಾಗಿ ಕೊಟ್ಟ ಕಾರಣ ಇನ್ ಮುಂದೆ ಮೇಂಟೆನೆನ್ಸ್ ನ ಕೊಡುವ ಅವಶ್ಯಕತೆ ಇಲ್ಲ ಎಂದು ಅಬ್ಬಾಸ್ ವಾದಿಸುವಾಗ ಮೇಂಟೆನೆನ್ಸ್ ಮತ್ತೆ ಮಹರ್ ಬೇರೆ ಬೇರೆ ಅಂತ ಬೆಹ್ಲಾ ವಾದಿಸ್ತಾಳೆ. ಈ ಸಲ ಬಾನುಗೆ ಅನುಕೂಲವಾಗಿ ಕೋರ್ಟ್ ಇಂದ ತೀರ್ಪು ಬರುತ್ತೆ. 22 ರೂಪಾಯಿ ಇದ್ದಂತಹ ಮೇಂಟೆನೆನ್ಸ್ ಈಗ 150ಕ್ಕೆ ಏರಿತ್ತು. ಕೇಸ್ ಗೆದ್ದ ಕಾರಣ ಅಬ್ಬಾಸ್ ಧಮ್ಕಿ ಹಾಕ್ತಾನೆ. ನೀವು ಸೆಕ್ಯುಲರ್ ಲಾ ಹೇಳಿ ಹೇಳಿ ಈಗ ಶರಿಯತ್ ನ ಲಾಗೆ ಬೆಲೆ ಇಲ್ಲದಾಯ್ತು. ಆ ಬೆಲೆ ನಾನು ತರ್ತೇನೆ ಅಂತ ಅಬ್ಬಾಸ್ ಹೇಳ್ತಾನೆ. 150 ರೂಪಾಯಿ
ತಾಯಿಗೋಸ್ಕರ ಪುನಃ ಆ ಕೇಸ್ ನ ಹಿಂದೆ ಹೋಗ್ಬೇಡಿ ಅಂತ ಸೈರಾ ಎಷ್ಟೇ ಹೇಳಿದ್ರು ಅಬ್ಬಾಸ್ ಅವಳ ಮಾತನ್ನ ಕೇರ್ ಮಾಡೋದಿಲ್ಲ. ಇದರಿಂದ ಸೈರಾ ಅವಳತ್ರ ಬಂದು ಯಾಕೆ ಹೀಗೆ ನಮ್ಮ ಮಾನ ಮರ್ಯಾದೆ ತೆಗಿಯೋದು ಅಂತ ಕೇಳಿದಾಗ, ನೀನು ಮದ್ವೆ ಆಗಿ ಬಂದ ಸ್ಟಾರ್ಟಿಂಗ್ ಅಲ್ಲಿ ನಿಜ ಏನಂತ ನನ್ನ ಹತ್ರ ಹೇಳಿಲ್ಲ. ನಾನು ಮಕ್ಕಳಿಗೋಸ್ಕರ ಅಡ್ಜಸ್ಟ್ ಮಾಡಿ ಸುಮ್ಮನಿದ್ದೆ. ಆದ್ರೆ ನಾನು ಯಾವಾಗ ನಿನ್ನ ಮರ್ಯಾದೆ ತೆಗಿಯೋದಕ್ಕೆ ಶುರು ಮಾಡಿದ್ನೋ ಆಗ ನೀನು ನಿಜ ಹೇಳೋದಕ್ಕೆ ಶುರು ಮಾಡಿದ್ದು. ಕಾರಣ ನಿನ್ನ ಅವಮಾನಿಸೋದು ನಿನಗೆ ಸಹಿಸೋದಕ್ಕೆ ಆಗೋದಿಲ್ಲ. ನೀನೊಂದು ಚಾರಿಟಿ ಕೇಸ್ ಅಲ್ಲ ಅಂತ ನನ್ನ ಹತ್ರ ಓಪನ್ ಆಗಿ ಹೇಳ್ದೆ. ಇದೇ ಅವಸ್ಥೆ ಈಗ ನನಗಿರೋದು. ನನ್ನ ಹಕ್ಕು ನಾನು ಕೇಳ್ತಿರೋದು. ನನ್ನ ಅವಮಾನಿಸೋದಕ್ಕೆ ಟ್ರೈ ಮಾಡಿದ್ರೆ ನಾನದ್ರ ನೇರ ಹೋರಾಡ್ತೇನೆ. ಕೆಲ ಸಂದರ್ಭದಲ್ಲಿ ಪ್ರೀತಿ ಮಾತ್ರ ಅಲ್ಲ, ರೆಸ್ಪೆಕ್ಟ್ ಸಹ ಬೇಕಾಗುತ್ತೆ. ಅದು ಸಿಗದಿದ್ದಾಗ ನಾನು ರಿಯಾಕ್ಟ್ ಮಾಡ್ತೇನೆ ಅಂತ ಬಾನು ಹೇಳ್ತಾಳೆ. ಇಷ್ಟು ದಿನ ಶಾಡೋ ಹಾಗೆ ತನ್ನ ಜೊತೆ ಇದ್ದಂತಹ ಅಪ್ಪ ತೀರಿ ಹೋದ ಕಾರಣ ಅವಳಿಗೆ ತುಂಬಾ ನೋವಾಗುತ್ತೆ. ಅಂತ್ಯ ಸಂಸ್ಕಾರಕ್ಕೆ ಅಬ್ಬಾಸ್ ಬರ್ತಾನೆ. ಅವನ ಸಣ್ಣ ಮಕ್ಕಳಿಬ್ರು ಮಾತ್ರ ಅವನ ಹತ್ರ ಹೋಗೋದು. ದೊಡ್ಡ ಮಗನಿಗೆ ವಿಷಯ ಗೊತ್ತಿರುವ ಕಾರಣ ಅವನು ಅಬ್ಬಾಸ್ ಹತ್ರ ಹೋಗೋದಿಲ್ಲ. ಔಟ್ ಹೌಸ್ ಅಲ್ಲಿ ಇರುವಾಗ ನಮ್ಮ ಬಾನು ಬೇಕಾದಂತಹ ವಸ್ತುಗಳನ್ನ ತಂದು ಊಟ ಮಾಡಿ ಕೊಡ್ತಾ ಇದ್ಲು. ಆದ್ರೆ ಈಗ ಪ್ರಾಬ್ಲಮ್ ದೊಡ್ಡದಾದ ಕಾರಣ ಬಾನು ಮಾರ್ಕೆಟ್ ಗೆ ಹೋದಾಗ ಜನರೆಲ್ಲ ಅವಳನ್ನ ಹೀಯಾಳಿಸೋದಕ್ಕೆ ಶುರು ಮಾಡ್ತಾರೆ. ಅವರೊಂದಿಗೆ ಸಲೀಂ ಸಹ ಸೇರಿಕೊಳ್ತಾರೆ. ಅವಳಿಗೆ ಇಲ್ಲಿಂದ ಯಾರು ಕೂಡ ಆಹಾರ ಕೊಡಬಾರದು. ಊಟ ಇಲ್ಲದೆ ಅವಳು ಮತ್ತೆ ಮಕ್ಕಳು ಸಾಯಬೇಕೆಂದು ಸಲೀಂ ಹೇಳ್ತಾನೆ. ಅದನ್ನ ಕೇಳಿದಂತಹ ನಮ್ಮ ಬಾನು ಅವರೊಂದಿಗೆ, ನೀವೀಗ ಹೇಳಿದ್ದೆಲ್ಲ ಲಾ ಮತ್ತೆ ದೇವರ ಎದುರಾಗಿದೆ. ಕುರ್ಆನ್ ಓದಿಲ್ಲ ಅಂದ್ರೆ ಫಸ್ಟ್ ಅದನ್ನ ಓದಿ ತಿಳಿದುಕೊಳ್ಳಿ. ಕುರ್ಆನ್ ನ ಮೊದಲ ಪದ ಇಕ್ರಾ ಅಂತ, ಅದರ ಅರ್ಥ ಓದಿ ಅಂತ. ನೀವು ಮೊದಲು ಪರಿಶುದ್ಧ ಗ್ರಂಥವನ್ನ ಓದಿದ ನಂತರ ನನ್ನ ಹತ್ರ ಬಂದು ಮಾತನಾಡಿದ್ರೆ ಸಾಕು ಅಂತ ಬಾನು ಹೇಳ್ತಾಳೆ. ಅವಳಿಗೆ ಊಟಕ್ಕೆ ಬೇಕಾದಂತಹ ವಸ್ತುಗಳನ್ನ ಯಾರು ಕೂಡ ಕೊಟ್ಟಿರೋದಿಲ್ಲ. ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲ ಖಾಲಿಯಾಗಿರುತ್ತೆ. ಮಕ್ಕಳಿಗೆ ತಿನ್ನೋದಕ್ಕೆ ಏನೂ ಇಲ್ಲ ಅಂತ ಬೇಜಾರಿಂದ ನಿಂತಿರುವಾಗ ಯಾರೋ ಡೋರ್ ನ ತಟ್ಟುವಂತಹ ಶಬ್ದ ಕೇಳಿಸುತ್ತೆ. ಹಾಗೆ ಡೋರ್ ನ ಓಪನ್ ಮಾಡಿ ನೋಡಿದಾಗ ತರಕಾರಿ ಮತ್ತೆ ಗ್ರೋಸರೀಸ್ ನ ಅಲ್ಲಿಟ್ಟಿರ್ತಾರೆ. ಅದನ್ನ ಸೈರಾ ಅಲ್ಲಿ ತಂದಿಟ್ಟಿದ್ದು. ಬಾನು ಜೊತೆ ಮಾತನಾಡಿದ ದಿನದಿಂದ ಅವಳ ಪರಿಸ್ಥಿತಿ ಸೈರಾಗೆ ಗೊತ್ತಾಗಿರುತ್ತೆ. ಇದರ ಮಧ್ಯೆ ಆ ಕೇಸ್ ನಡೀತಿರುತ್ತೆ. ಕೊನೆಗೆ ಆ ಕೇಸ್ ಸುಪ್ರೀಂ ಕೋರ್ಟ್ ಗೆ ಹೋಗುತ್ತೆ. ಇಷ್ಟು ದಿನ ಅಬ್ಬಾಸ್ ಆ ಕೇಸ್ ನ ಗಂಡ ಹೆಂಡತಿಯ ಕೇಸ್ ನ ಹಾಗೆ ಕಂಡಿರೋದಿಲ್ಲ. ಭಾರತದಲ್ಲಿರುವಂತಹ ಮುಸ್ಲಿಂನ ಹಕ್ಕಿಗಾಗಿ ಹೋರಾಡ್ತಾ ಇದ್ದಿದ್ದು. ವರ್ಷಗಳೇ ಕಳೆದೋದ್ರೂ ಮುಸ್ಲಿಮರಿಗೆ ಸರಿಯಾದ ಅಧಿಕಾರ ಸಿಕ್ಕಿಲ್ಲ. ಬೇರೆ ಬೇರೆ ಧರ್ಮಗಳಲ್ಲಿ ಅವರಿಗೆ ಬೇಕಾದಂತಹ ರಿಸರ್ವೇಶನ್ ಸಿಕ್ಕಿದೆ. ಅದೇ ತರ ನಮಗೆ ಸಿಕ್ಕಂತಹ ಶರೀಯತ್ನೆಲ್ಲ ಯಾಕೆ ಅವಗಣಿಸೋದು ಅಂತ ಹೇಳಿ ಅಲ್ಲಿರುವಂತಹ ಜನರ ಮೈಂಡ್ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಹಾಗೆ ನಮ್ಮ ಕೇಸ್ ನ ನಮ್ಮ ಲಾ ಮತ್ತೆ ನಮ್ಮ ಕಮ್ಯುನಿಟಿಯಲ್ಲಿ ತೀರ್ಮಾನಿಸುತ್ತೇವೆ ಅಂದಾಗ ಅಲ್ಲಿರುವಂತಹ ಅರ್ಧ ಜನರು ಅವನ ಮಾತಿಗೆ ಮರಳಾಗ್ತಾರೆ. ಅವನ ವಾದ ಕರೆಕ್ಟ್ ಆಗಿದೆ ಅಂತ ಅಲ್ಲಿರುವವರು ಹೇಳ್ತಾರೆ. ಅಬ್ಬಾಸ್ ಹೀಗೆ ಹೋದ್ರೆ ನಾವು ಈ ಕೇಸಲ್ಲಿ ಸೋಲ್ತೇವೆ ಅಂತ ಲಾಯರ್ ಹೇಳ್ತಾರೆ. ಹಾಗೆ ನಮ್ಮ ಸೈರಾ ಅಬ್ಬಾಸ್ ನೊಂದಿಗೆ ಈ ಸಲ ಬಾನು ಕಡೆ ಸರಿ ಇತ್ತು ಅಂತ ಸೈರಾ ಹೇಳಿದಾಗ ಅಬ್ಬಾಸ್ಗೆ ಸಿಟ್ಟು ಬರುತ್ತೆ. ಹಾಗೆ ಅವಳನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವರ ಕೇಸ್ ನ ಕೊನೆಯ ದಿನ ಬರುತ್ತೆ. ಈ ಸಲ ಲಾಯರ್ ನ ಬದಲು ತನ್ನ ಕೇಸ್ ನ ತಾನೇ ಕೋರ್ಟ್ ಅಲ್ಲಿ ವಾದಿಸೋದಕ್ಕೆ ಬಾನು ಡಿಸೈಡ್ ಮಾಡ್ತಾಳೆ. ನನ್ನ ಹೆಸರು ಶಾಜಿಯಾ ಬಾನು, ತುಂಬಾ ವ್ಯತ್ಯಸ್ತವಾದವಳು ಅಂತ ನನ್ನ ಹೆಸರಿನ ಅರ್ಥ. ತುಂಬಾ ಪ್ರೀತಿಯಿಂದ ಅವಳಪ್ಪ ತನ್ನ ಮುದ್ದಿನ ಮಗಳಿಗೆ ಇಟ್ಟಂತಹ ಹೆಸರಾಗಿರುತ್ತೆ ಅದು. ಆದ್ರೆ ಈಗ ನನ್ನಪ್ಪ ನನ್ ಜೊತೆ ಇಲ್ಲ. ನಾನೀಗ ಈ ಸಮುದಾಯದಲ್ಲಿ ಬೆಟ್ಟದಷ್ಟು ಟಾರ್ಚರ್ ನ ಅನುಭವಿಸ್ತಾ ಇದ್ದೇನೆ. ನನಗೆ ನನ್ನ ಮಕ್ಕಳಿಗೆ ಹೊರಗಡೆ ತಲೆ ಎತ್ತಿ ನಡೆಯೋದಕ್ಕೆ ಆಗ್ತಾ ಇಲ್ಲ. ಮಕ್ಕಳ ಜೊತೆ ಆಟ ಆಡೋದಕ್ಕೆ ಸಹ ಯಾರು ಬರ್ತಿಲ್ಲ. ಅಬ್ಬಾಸ್ ಪದೇ ಪದೇ ಹೇಳ್ತಾನಲ್ವಾ, ಮುಸ್ಲಿಂ ಲಾಮತ್ ಅವರ ಕಮ್ಯುನಿಟಿಯಲ್ಲಿ ಈ ಕೇಸ್ ನ ಸಾಲ್ವ್ ಮಾಡ್ತೇನೆ ಅಂತ. ಹೆಂಗಸರಿಗೆ ಅವರ ಕೋರ್ಟ್ ಅಲ್ಲಿ ನಾಯಿಗೆ ಇರುವಂತಹ ಬೆಲೆ ಸಹ ಇರೋದಿಲ್ಲ. ಹೆಂಗಸರ ಮಾತನ್ನ ಕೇಳೋದಕ್ಕೆ ಸಹ ಯಾರಿರೋದಿಲ್ಲ. ಅವರ ಲಾ ಕಾರಣ ನನ್ನ ಹಾಗೆ ಇರುವಂತಹ ಸ್ತ್ರೀಗಳಿಗೆ ತೊಂದರೆ ಆಗ್ತಿದೆ. ದುಡ್ಡು ಹೊಂದಿದ್ದರೆ ಏನ್ ಬೇಕಾದ್ರೂ ನಡೆಯುತ್ತೆ. ಮದ್ವೆ ಆಗಿ ತುಂಬಾ ಖುಷಿಯಿಂದ ಇದ್ದೆ. ದಿಢೀರನೆ ಆ ವ್ಯಕ್ತಿ ಬೇರೆ ಮದ್ವೆ ಆದ. ಅದನ್ನ ನನ್ನಿಂದ ಆಕ್ಸೆಪ್ಟ್ ಮಾಡೋದಕ್ಕೆ ಆಗಿಲ್ಲ. ಹಾಗೆ ಮೆಲ್ಲೆ ಮೆಲ್ಲೆ ಅಡ್ಜಸ್ಟ್ ಆಗ್ತಾ ಇದ್ದೆ. ಆದ್ರೆ ಆ ವ್ಯಕ್ತಿ ನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ದ. ಒಂದು ದಿನ ಸಡನ್ ಆಗಿ ತಲಾಕ್ ಕೊಟ್ಟ. ನನಗೆ ಮತ್ತೆ ನನ್ನ ಮಕ್ಕಳಿಗೆ ನ್ಯಾಯ ಬೇಕು ಅಂತ ವಾದ ಮಾಡಿ ನಮ್ಮ ಬಾನು ಆ ಕೇಸಲ್ಲಿ ವಿನ್ ಆಗ್ತಾಳೆ. ಹಾಗೆ ಸೆಕ್ಷನ್ 125 ಪ್ರಕಾರ ಭಾರತದ ಎಲ್ಲಾ ಸಮುದಾಯದ ಸ್ತ್ರೀಗಳಿಗೆ ಒಂದೇ ನಿಯಮ ಅಂತ ಕಾನೂನು ಬರುತ್ತೆ. ಡಿವೋರ್ಸ್ ಆದಂತಹ ಸ್ತ್ರೀಗಳಿಗೆ ಎಲ್ಲಾ ಸೌಲಭ್ಯಗಳು ಮುಸ್ಲಿಂ ಸಮುದಾಯದ ಹೆಣ್ಮಕ್ಕಳಿಗೆ ಸಿಗಬೇಕು ಅಂತ ತೀರ್ಪು ಬರುತ್ತೆ. ಆದ್ರೆ ಅಧಿಕಾರಿಗಳ ಒತ್ತಡದಿಂದ ಅದರಲ್ಲಿ ಸಣ್ಣ ಸಣ್ಣ ಚೇಂಜಸ್ ಬರುತ್ತೆ. ಹಾಗೆ 2019ರಲ್ಲಿ ಮುತ್ತಲಾಕ್ ಒಂದು ಕ್ರಿಮಿನಲ್ ಕೇಸ್ ಆಗಿ ಪರಿವರ್ತಿಸುತ್ತೆ. ಈ ಕತೆ ಒಂದು ನೈಜ ಘಟನೆ ಆದ ಕಾರಣ ಒಂದು ಮುಸ್ಲಿಂ ಯುವತಿ ಎಷ್ಟರ ಮಟ್ಟಿಗೆ ಗಂಡಸರ ಕೈಯಲ್ಲಿ ಸಿಕ್ಕಿ ಅನುಭವಿಸುತ್ತಿದ್ದಳು ಅಂತ ಈ ಕತೆ ನೋಡಿ ಗೊತ್ತಾಯ್ತಲ್ವಾ. 2019ರಲ್ಲಿ ಆ ಒಂದು ತೀರ್ಪು ಬಂದ ಕಾರಣ ಎಷ್ಟೋ ಹೆಣ್ಮಕ್ಳ ಜೀವನ ಈಗಲೂ ನಡೀತಿದೆ. ಗಂಡಸರ ಅಧಿಕಾರ ಕಮ್ಮಿ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೇನೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.